ಎಷ್ಟೋ ಜನರಿಗೆ ಅವ್ರ ಮೇಲೇನೆ ಅವ್ರಿಗೆ ನಂಬಿಕೆ ಇರಲ್ಲ, ಅಂದರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಯಾಕೆ ನಂಬಿಕೆ ಇರಲ್ಲ ಅಂದರೆ ಕೆಲವೊಂದಷ್ಟು ಬ್ಲಾಕೇಜಸ್ಗಳು ನಮ್ಮ ಮೈಂಡನ್ನು ತಿಂದ್ಬಿಟ್ಟಿರುತ್ತೆ, ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇರಲ್ಲ ಅಂತ ಅನ್ಕೊಂಡು ನಾವು ಕೂಡ ಅಲ್ಲೇ ಸೆಟ್ಲ್ ಆಗಿರ್ತೀವಿ. ಒಂದು ಲೆಕ್ಕದಲ್ಲಿ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಯೋಚನೆಗಳು ಹೆಂಗಿರುತ್ತೋ ಹಾಗೆ ನಮ್ಮ ಲೈಫ್ ಕೂಡ ಇರುತ್ತೆ, ನಮಗೆ ಅರ್ಥನೇ ಆಗ್ತಿರೋದಿಲ್ಲ. ಸೊ ಫಸ್ಟ್ ಚೇಂಜ್ ಮಾಡೋದಾಯ್ತು ಅಂತಂದ್ರೆ ನಮ್ಮ ಮೈಂಡ್ ಸೆಟನ್ನೇ ಚೇಂಜ್ ಮಾಡಬೇಕು, ದೆನ್ ಎವ್ರಿಥಿಂಗ್ ಎಲ್ಲದೂ ಕೂಡ ತಂತಾನೆ ಚೇಂಜ್ ಆಗ್ತಾ ಹೋಗುತ್ತೆ. ಮನೇಲಿ ಮುಖ್ಯವಾಗಿ ಗಂಡ್ಮಕ್ಳಿಗೆ ಆಸೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಣ್ಮಕ್ಳಿಗೆ ಆಸೆ ಇದ್ದು ಅವ್ರಿಗೇನಾದರೂ ಹಠ ಇದೆ ಆ ವಿಚಾರದಲ್ಲಿ ಅಂತ ಇದ್ರೆ ಆ ಮನೆ ನೋಡಿ ಬೆಳಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹಂಗಂತ ಗಂಡ್ಮಕ್ಳಿಗೆ ಇರಲ್ವಾ ಅಂತ ಹೇಳ್ತಿಲ್ಲ, ಬಟ್ ಗಂಡ್ಮಕ್ಳಿಗಿಂತ ಜಾಸ್ತಿ ಶಕ್ತಿನ ದೇವ್ರು ಕೊಟ್ಟಿರೋದೇ ಹೆಣ್ಮಕ್ಳಿಗೆ, ಆಸೆ ಪಡೋದ್ರಲ್ಲಾಗಿರ್ಬೋದು, ಆಸೆಗಳನ್ನ ಪೂರೈಸೋದ್ರಲ್ಲಾಗಿರ್ಬೋದು. ಆದ್ರೂ ಕೆಲವೊಬ್ರು ಸಫರ್ ಆಗ್ತಾನೆ ಇರ್ತಾರೆ. ಯಾಕೆ ಅಂದರೆ ನಾನು ಅನ್ಕೊಂಡಿದ್ದ ಯಾವುದು ಆಗ್ತಾ ಇಲ್ಲ, ನನ್ನ ಲೈಫ್ ಹಿಂಗೆ ಸಫರ್ ಆಗ್ತಾ ಇದೆ, ನನ್ನ ಲೈಫ್ ಪೂರ್ತಿ ಇಷ್ಟೇ, ನಾನೇನು ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ಈ ಥರದ್ರಿಂದನೇ ಮುಚ್ಚೋಗಿರುತ್ತೆ ಅವರ ಒಂದು ಥಾಟ್ಸ್. ಈ ಥರದೊಂದು ನೆಗೆಟಿವ್ ಮೈಂಡ್ ಸೆಟ್ ಅಥವಾ ನೆಗೆಟಿವ್ ಬ್ಲಾಕೇಜಸ್ ಇಂದ ಹೆಂಗೆ ಹೊರಗೆ ಬಂದು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಬೇಕು, ನಮ್ಮ ಲೈಫನ್ನು ನಾವು ಅನ್ಕೊಂಡಂಗೆ ಹೆಂಗೆ ಬದುಕಬೇಕು ಅನ್ನೋದನ್ನ ಕೊನೆಯದಾಗಿ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ ಇದೇ ಸಂಡೇ. ಎಸ್, ನಾನು ನನ್ನ ಲೈಫಲ್ಲಿ ಸೀರಿಯಸ್ ಆಗಿ ಕೆಲವೊಂದಿಷ್ಟು ಡಿಸಿಷನ್ಸ್ ತಗೊಳ್ತೀನಿ ಅಂತ ಅನ್ನೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್. ಇದರಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಮೈಂಡ್ ಸೆಟ್ ಆಗಿರ್ಬೋದು ಹೇಗಿರಬೇಕು ಅಂತ ಹೇಳಿ ಶೇರ್ ಮಾಡ್ತೀನಿ.